ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕರ್ತನಲ್ಲಿ ಸಂತೋಷವಾಗಿ ಇದ್ದೀರಾ? ಉಲ್ಲಾಸವಾಗಿ ಇದ್ದೀರಾ? ಸೋತು ಹೋಗಿದ್ದೀರಾ? ನೀವು ನೋಡಿರಿ, ಈ ಲೋಕದಲ್ಲಿ ಇರುವಾಗ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳೆಲ್ಲ ಬಂದೇ ಬರುತ್ತವೆ. ಲೋಕದಲ್ಲಿರುವವರೆಗೂ ಇದನ್ನೆಲ್ಲ ನಾವು ದಾಟಿ ಹೋಗುತ್ತಲೇ ಇರಬೇಕು. ಅದ್ಯಾವುದೂ ಕೂಡ ಶಾಶ್ವತವಾಗಿ ನಮ್ಮ ಜೀವಿತವನ್ನು ಅಡಗಿಸುವುದಕ್ಕೆ ಆಗದು. ಅದರಲ್ಲಿ ಗಮನವಾಗಿ ಇರಬೇಕು. ಅದೆಲ್ಲವೂ ಕೂಡ ಬಂದು ಹೋಗುತ್ತಾ ಇರುತ್ತದೆ. ಮತ್ತ್ಯಾಕೆ ಚಿಂತಿಸುತ್ತಾ ಇರಬೇಕು? ಏನು ಚಿಂತೆ ಮಾಡಬೇಡಿ, ಯೇಸು ಸಂಗಡ ಇದ್ದಾನಲ್ಲವಾ, ಎಲ್ಲವನ್ನೂ ಒಳ್ಳೆಯದಾಗಿ ಬದಲಾಯಿಸುವನು. ಆದರೆ ಆತನು ಕೊಡುವಂಥ ಆಲೋಚನೆಯ ಪ್ರಕಾರ ನಾವು ನಡೆಯಬೇಕು. ಇಂದು ಆತನು ನಮಗೊಂದು ಆಲೋಚನೆಯನ್ನು ಕೊಡುತ್ತಾನೆ. ಏನು ಗೊತ್ತಾ? ಪರಿಶುದ್ಧ ಮತ್ತಾಯನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ ಅದರ 16ನೇ ವಾಕ್ಯದಲ್ಲಿ ದೇವರು ತನ್ನನ್ನು ಹಿಂಬಾಲಿಸುವಂಥ ಶಿಷ್ಯರಿಗೆ ಹೇಳುತ್ತಾರೆ, ಆತನೊಂದಿಗೆ ನಡೆಯುವಂಥವರಿಗೆ ನೀವು ಯೇಸುವಿನೊಂದಿಗೆ ನಡೆಯುತ್ತಾ ಇದ್ದೀರಲ್ಲ, ಆತನ ಮಕ್ಕಳಾಗಿ ಇದ್ದೀರಲ್ಲ, ನಿಮಗೊಂದು ಆಲೋಚನೆ ಕೊಡುತ್ತಾನೆ. ಏನು ಹೇಳುತ್ತಾನೆ? ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. 2 ಕಾರ್ಯವನ್ನು ಹೇಳುತ್ತಾರೆ. ಸರ್ಪದಂತೆ ಜಾಣರಾಗಿರಬೇಕು, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಬೇಕು. ಹಾವಿನ ಹಾಗೆ ಇರಿ ಎಂಬುದಾಗಿ ಹೇಳುತ್ತಾ ಇಲ್ಲ. ಅರಿತುಕೊಳ್ಳಿ, ಯೇಸು ಸರ್ಪದ ಹಾಗೆ ಇರಿ ಎಂಬುದಾಗಿ ಹೇಳುತ್ತಿಲ್ಲ. ಆ ಸರ್ಪಕ್ಕೆ ಒಂದು ಗುಣ ಇದೆ, ಅದನ್ನು ನೀವು ಗಮನಿಸಿರಿ. ಏನೆಂದರೆ, ಈ ಸರ್ಪವು ಹೋಗುತ್ತಾ ಇರುವಾಗ ಒಂದು ಚಿಕ್ಕ ಶಬ್ದ, ಹೆಜ್ಜೆಯ ಶಬ್ದ ಕೇಳಿದರೂ ಕೂಡ ತಲೆ ಎತ್ತಿ ನೋಡುತ್ತದೆ. ನೀವು ನೋಡಿದ್ದೀರಾ? ಅಂದರೆ ಅಷ್ಟು ಚಿಕ್ಕ ಶಬ್ದವನ್ನು ಕೂಡ ಗ್ರಹಿಸಿ ಅದನ್ನು ಗಮನಿಸುವಂಥ ಒಂದು ಜಾಗರೂಕತೆ ಆ ಸರ್ಪಕ್ಕೆ ಇದೆ. ಅದನ್ನೇ ಯೇಸು ಹೇಳುತ್ತಾನೆ, ಸರ್ಪದಂತೆ ನೀವು ಜಾಣರಾಗಿ ಇರಿ. ಸುಮ್ಮನೆ ನೀವು ಬುದ್ಧಿಹೀನರಾಗಿ ನಡೆದುಕೊಳ್ಳಬೇಡಿ. ನೀವು ಸ್ವಸ್ಥಚಿತ್ತರಾಗಿ ಇರಿ, ಜ್ಞಾನದಿಂದ ಇರಿ. ನಿಮ್ಮ ಸುತ್ತಲೂ ನಡೆಯುವುದನ್ನು ನೀವು ಗಮನಿಸಿರಿ. ಅಂದರೆ ಒಂದು ಚಿಕ್ಕ ಕಾರ್ಯವಾಗಿದ್ದರೂ ನೀವು ಗಮನವಾಗಿ ಇರಿ, ಜಾಗರೂಕತೆಯಿಂದ ಇರಿ, ಎಚ್ಚರವಾಗಿರಿ ಎಂಬುದಾಗಿ ಹೇಳುತ್ತಾರೆ. ಯಾಕೆಂದರೆ ಇದು ಕಡೆಗಾಲದ ಕುರಿತಾಗಿ ದೇವರು ಮಾತನಾಡುವಾಗಲೆಲ್ಲ ಎಚ್ಚರಿಕೆಯಿಂದ ಇರಿ, ಗಮನವಾಗಿರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡಬಹುದು. ಅಂದರೆ ಈ ಕಡೆಗಾಲದಲ್ಲಿ ಸೈತಾನ ಏಮಾರಿಸುವಂಥ, ವಂಚಿಸುವಂಥ ಅನೇಕ ಕಾರ್ಯಗಳನ್ನು ಮಾಡುವನು. ದುರುಪದೇಶಗಳು, ಸುಳ್ಳಾದ ಕಾರ್ಯಗಳು, ವಿರೋಧವಾದ ಕಾರ್ಯಗಳನ್ನೆಲ್ಲ ಮಾಡುವನು. ನೀವು ಅದರಲ್ಲೆಲ್ಲ ಗಮನ ಕೊಟ್ಟು ಎಚ್ಚರಿಕೆಯಿಂದ ಇರಬೇಕು. ನೀವು ವಂಚನೆಗೆ ಒಳಗಾಗಬಾರದು. ಅದುವೇ ಒಂದು ಆಪತ್ತು ಆವರಿಸಿಕೊಂಡಿದೆ. ಸರ್ಪವು ಯಾವ ರೀತಿಯಾಗಿ ಒಂದು ಆಪತ್ತು ಬರುತ್ತದೆ ಎಂಬುದನ್ನು ತಿಳಿದು ಎಚ್ಚರಿಕೆಯಿಂದ ಇರುತ್ತದೋ ಅದೇ ರೀತಿಯಾಗಿ ನೀವು ಕೂಡ ಎಚ್ಚರಿಕೆಯಿಂದ ಇರಿ ಎಂಬುದಾಗಿ ಹೇಳುತ್ತಿದ್ದಾರೆ. ಅದೇ ಸಮಯದಲ್ಲಿ ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ಇರಿ. ಈ ಪಾರಿವಾಳದ ಸ್ವಭಾವದಲ್ಲಿ ದೇವರು ಒಂದನ್ನು ಹೇಳುತ್ತಾ ಇದ್ದಾರೆ, ನಿಷ್ಕಪಟವಾದ ಸ್ವಭಾವ. ಆದ್ದರಿಂದಲೇ ಅದನ್ನು ಪವಿತ್ರಾತ್ಮನಿಗೆ ಹೋಲಿಸಲಾಗಿದೆ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಪಿತ್ತಕೋಶ ಎಂಬುದಾಗಿ ಚಿಕ್ಕದಾಗಿ ಒಂದು ಇರುತ್ತದೆ. ಅದು ಬಹಳ ಕಹಿಯಾಗಿ ಇರುತ್ತದೆ. ಒಂದು ಮೃಗವನ್ನು ಅಥವಾ ಒಂದು ಪಕ್ಷಿಯನ್ನು ಮೊದಲನೇದಾಗಿ ಕಟ್ ಮಾಡುವಾಗ ಆ ಪಿತ್ತಕೋಶವನ್ನು ಮೊದಲು ತೆಗೆದು ಬಿಡುತ್ತಾರೆ. ಅದನ್ನು ತೆಗೆಯದೇ ಇದ್ದರೆ ಏನಾಗುತ್ತದೆ ಗೊತ್ತಾ? ಅದು ಆ ಮಾಂಸದಲ್ಲಿ ಎಲ್ಲ ಹರಡಿದರೆ ಅಷ್ಟೇನು ತಿನ್ನುವುದಕ್ಕೆ ಆಗದು. ಮಾಂಸವನ್ನೇ ಅದು ಕಹಿ ಮಾಡುತ್ತದೆ. ಆ ಪಿತ್ತಕೋಶವು ಅಷ್ಟು ಕಹಿಯನ್ನು ಒಳಗೊಂಡಿದೆ. ಪಾರಿವಾಳಕ್ಕೆ ಅದು ಇಲ್ಲ. ಪಾರಿವಾಳಕ್ಕೆ ಮಾತ್ರ ಅದು ಇಲ್ಲವಂತೆ. ದೇವರ ಸೃಷ್ಟಿ ಎಷ್ಟು ವಿಶೇಷವಾದದ್ದು ನೋಡಿದ್ದೀರಾ? ಆದ್ದರಿಂದಲೇ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ ಅಂದರೆ ಏನರ್ಥ? ನಮ್ಮೊಳಗೆ ಕಪಟ ಇರಬಾರದು, ಯಾವುದೇ ಒಂದು ಕಹಿತನ ನಮ್ಮೊಳಗೆ ಇರಬಾರದು. ನಿಮ್ಮ ಹೃದಯ ಶುದ್ಧವಾಗಿ ಇರಬೇಕು, ನಿಷ್ಕಪಟವಾದಂಥ ಹೃದಯ ನಿಮ್ಮೊಳಗೆ ಇರಬೇಕು, ಪಾರಿವಾಳಗಳಂತೆ ಎಂದು ದೇವರು ಹೇಳುತ್ತಿದ್ದಾರೆ. ಆದರೆ ನಮ್ಮ ಹೃದಯ ಆ ರೀತಿ ಇದೆಯಾ? ಸ್ವಂತ ಮನೆಯೊಳಗೆ ಒಬ್ಬರನ್ನು ನೋಡಿದರೆ ಕಹಿತನ, ಕೋಪ, ದ್ವೇಷ, ಇವರಲ್ಲಿ ಏನು ತಪ್ಪನ್ನು ಕಂಡುಹಿಡಿಯೋಣ, ಆ ರೀತಿಯಾಗಿ ತಾನೇ ಇದೆ ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸುವುದು. ಹಾಗೆ ಕೆಲಸ ಮಾಡುವಲ್ಲಿ, ವಾಸ ಮಾಡುವಲ್ಲಿ, ಮುಂದಿನ ಮನೆಯವರೊಂದಿಗೆ ಒಂದು ಚಿಕ್ಕ ವಿಷಯವಾಗಿದ್ದರೂ ಅದರ ಬಗ್ಗೆ ಮಾತನಾಡಿ ಆ ಕೊರತೆ, ಈ ಕೊರತೆ ಎಂಬುದಾಗಿ ತಾನೇ ನಾವು ಬಾಳುತ್ತಾ ಇದ್ದೇವೆ. ಆದರೆ ನಮ್ಮ ಹೃದಯ ನಿಷ್ಕಪಟವಾಗಿ ಇದ್ದರೆ ನೋಡಿರೆ, ಯಾರಲ್ಲಿ ಕೂಡ ನಮಗೆ ಈ ಕೊರತೆಗಳೇ ಕಾಣುವುದಿಲ್ಲ. ಎಲ್ಲರೊಂದಿಗೆ ಸಂತೋಷವಾಗಿ, ಉಲ್ಲಾಸವಾಗಿ ಇರುತ್ತೇವೆ. ಅದನ್ನೇ ದೇವರು ಹೇಳುತ್ತಿದ್ದಾರೆ, ಈ ಕಪಟತನ ಇಲ್ಲದೇ ಇರುವಂಥ ಒಂದು ಹೃದಯ ನಿನಗೆ ಬೇಕು ಮಗನೇ, ಮಗಳೇ. ನೀನು ಜ್ಞಾನದಿಂದ ಇದ್ದೀಯಾ, ಸರ್ಪದ ಹಾಗೆ ನೀವು ಜಾಣರಾಗಿದ್ದೀರಾ, ಎಚ್ಚರಿಕೆಯಿಂದಿದ್ದೀರಾ, ಗಮನವಾಗಿದ್ದೀರಾ. ಹೌದು, ಅಷ್ಟು ಮಾತ್ರ ಸಾಲದು, ನಿಷ್ಕಪಟವಾದ ಹೃದಯ ಬೇಕು. ದೇವರು ನೋಡಿರೆ, ನತಾನಿಯೇಲನು ತನ್ನ ಬಳಿಗೆ ಬರುವಾಗ ಹೇಳುತ್ತಾನೆ, ಕಪಟವಿಲ್ಲದ ನಿಜವಾದ ಇಸ್ರಾಯೇಲನು ಎಂಬುದಾಗಿ. ಆದಿ ಸಭೆಯಲ್ಲಿ ಜನಗಳು ರಕ್ಷಣೆ ಹೊಂದಿ ಯೇಸುವನ್ನು ಹಿಂಬಾಲಿಸಲು ಆರಂಭಿಸಿದಾಗ ಜನರ ಕುರಿತು ಅವರು ನಿಷ್ಕಪಟ ಹೃದಯದಿಂದ ಇದ್ದರು ಎಂಬುದಾಗಿ ಅವರ ಕುರಿತಾಗಿ ವಾಕ್ಯವು ಹೇಳುತ್ತದೆ. ನಾನು ಆ ರೀತಿಯಾಗಿ ಪ್ರಾರ್ಥನೆ ಮಾಡುವೆ, ದೇವರೇ ನಿಷ್ಕಪಟವಾದ ಹೃದಯ ನನಗೆ ಕೊಡಿರಿ.
ಯಾರ ಮೇಲೆಯೂ ಕೂಡ ವಂಚನೆ, ಕಹಿತನ, ಗುಣಗುಟ್ಟುವುದು, ಸಿಟ್ಟು, ಕೋಪ ಇದೆಲ್ಲವೂ ಕೂಡ ನನ್ನೊಳಗೆ ಬರಲೇಬಾರದು. ನಿಷ್ಕಪಟವಾದ ಒಂದು ಹೃದಯವನ್ನು ನನಗೆ ಕೊಡಿರಿ. ನಾವು ಪ್ರಾರ್ಥಿಸಬೇಕು. ದೇವರು ಅದನ್ನೇ ಹೇಳುತ್ತಾ ಇದ್ದಾರೆ. ಸರ್ಪಗಳಂತೆ ಜಾಣರಾಗಿ ಇರಿ, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿ ಇರಿ ಅಂತ ಹೃದಯ ನಿಮಗೆ ಬೇಕಲ್ಲವಾ? ನೀವು ಕೇಳುತ್ತೀರಾ? ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಂಡು ಕೇಳಿರಿ. ಯೇಸುವೇ, ನಾನು ಸರ್ಪದಂತೆ ಯಾವಾಗಲೂ ಗಮನವಾಗಿ ಎಚ್ಚರಿಕೆಯಿಂದ ಇರಬೇಕು. ದೇವರೇ, ಜಾಣನಾಗಿ ಜ್ಞಾನವುಳ್ಳವನಾಗಿ ಇರಬೇಕು. ಅದೇ ಸಮಯದಲ್ಲಿ ಪಾರಿವಾಳಗಳಂತೆ ನಿಷ್ಕಪಟಿಯಾಗಿ ಇರಬೇಕು. ಅದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನೊಳಗೆ ಕಪಟತನ ಬರಬಾರದು. ಯಾರ ಮೇಲೆ ಕೂಡ ಒಂದು ಕಹಿತನ, ಹಗೆತನ, ದ್ವೇಷ, ಕೋಪ, ಸಿಟ್ಟು ಇದ್ಯಾವುದೂ ಕೂಡ ನನ್ನಲ್ಲಿ ಇರಲೇಬಾರದು. ನಿಷ್ಕಪಟವಾದ ಒಂದು ಮಗುವಿನ ಹೃದಯವನ್ನು ನನಗೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.